ಲಕ್ಷ್ಮಿ ಲಕ್ಷ್ಮಿ ನಾನ್ ಲಕ್ಷ್ಮಿ ಹೆದರ್ಕೊಂಡ್ಬಿಟ್ಯಾ? ಯಾಕೆ ಲಕ್ಷ್ಮಿ ನಾನು ಹತ್ರ ಬಂದಷ್ಟು ನೀ ದೂರ ಹೋಗ್ತೀಯಾ? ನನ್ ಕಂಡ್ರೆ ನಿನ್ಗಿಷ್ಟ ಇಲ್ವಾ? ಮತ್ ಯಾಕೆ ದೂರ ಹೋಗ್ತೀಯ? ಬಾ. ಹಾಗಲ್ಲ, ಆಮೇಲೆ ಅಪ್ಪ. ನಿಮ್ಮ ಅಪ್ಪನ್ ಬಿಡು, ಯಾವ ನೋಡಿರೋ ಹಳೆ ಕಾಲದ ವಿಚಾರನೆ ಹೇಳ್ತಾ ಕೂತ್ಬಿಡ್ತಾರೆ. ನಿನ್ನ ನೋಡ್ಬೇಕು, ನಿನ್ ಜೊತೆ ಮಾತಾಡ್ಬೇಕು, ನಿನ್ ಜೊತೆ ಇರ್ಬೇಕು ಅಂತ ಎಷ್ಟು ಆಸೆಯಿಂದ ಬಂದ ಗೊತ್ತಾ? ಎಲ್ಲದಕ್ಕೂ ನಿಮ್ಮ ಅಪ್ಪ ಅಡ್ಡ ಬಂದ್ಬಿಟ್ರು. ಅದಕ್ಕೆ ನನ್ಗೂ ಬಹಳ ಬೇಜಾರಾಯ್ತು. ನಿಜವಾಗ್ಲು? ಹಾಗಾದ್ರೆ ಇವತ್ತೇನಾದ್ರೂ ನಿಮ್ಮ ಅಪ್ಪ ನಮ್ಮಿಬ್ರ ಮಧ್ಯೆ ಬರ್ದೇ ಇರೋ ಹಾಗೆ ನಿದ್ರೆ ಮಾತ್ರ ಕೊಟ್ಟು ಮಲಗಿಸ್ಬಿಡ್ತೀನಿ. ಆಮೇಲೆ ಇಡೀ ರಾತ್ರಿ ನಮ್ಮಿಬ್ರದೇ. ಇಡೀ ರಾತ್ರಿ ಇದೆಯಲ್ಲ ಇನ್ನು. ಕೊಡಿಲ್ಲ, ನಾನು ಕೊಡು, ನೀನು ಹೋಗು. ಬಿಸಿ ಬಿಸಿ ತಗೊಳ್ಳಿ. ಓಹ್, ನೀನು ಇಷ್ಟೊಂದು ಬಿಸಿ ಕೊಟ್ಬಿಡಿದಾಳಲ್ಲ. ನಾನು ನೀರು ತಗೊಂಡು ಬಂದು ಆಮೇಲೆ ಕುಡಿತೀನಿ. ನೀವು ಕುಡಿದ್ಬಿಟ್ಟು ಬೇಗ ಮಲಿಕೊಳ್ಳಿ. ನಿದ್ರೆ ಮಾತ್ರ ಹಾಕ್ಬಿಡ್ತೀನಿ. ಇನ್ನು ಕುಡಿಲಿಲ್ವೇ? ಇಲ್ಲ ಇಲ್ಲ, ನಾನು ಟಾಯ್ಲೆಟ್ ಹೋಗ್ಬರ್ತೀನಿ. ಹೌದಾ? ಬಿಸಿ ಬಿಸಿ ಬನ್ನಿ. ಬಿಸಿನಾ? ಇದು ಇಷ್ಟೊಂದು ಬಿಸಿ ಮಾಡ್ಬಿಡ್ತಾಳೆ. ನನಗೆ ಚಳ್ಳೆ ಹಣ್ಣು ತಿನ್ನಿಸ್ತೀರಾ? ಕೂಡಿ. ಏನ್ ಚೆನ್ನಾಗಿ ಮಾಡಿದಾಳೆ ಅಂತ ಬಾದಾಮಿ ಗಿಡ ಮೇಲೆ ಹಾಕಿ ತೊಳ್. ಅವಳನ್ನು ಬಹಳ ಶ್ರದ್ಧೆಯಿಂದಲೇ ಮಾಡ್ತಾಳ ಪಾಪ. ಏನಿಷ್ಟು ನಿದ್ದೆ ಬರ್ತಾ ಇದೆಯಲ್ಲ ಇವತ್ತು? ನೀವು ಬಳಿಕೊಳ್ಳಿ ಬೇಗನೆ. ಧ್ವಂಸ ಮಾಡ್ತಾ ಇದ್ದೀರಿ, ಸ್ವಲ್ಪ ಸಮಾಧಾನ ತಗೊಳ್ಳಿ. ನೀವು ನನ್ನ ಹೆಂಡತಿ ನನ್ನ ಜೊತೆ ಕಳಿಸ್ತಾ ಇದ್ರೆ ಇದೇನು ಇಡೀ ಮನೆನೇ ಧ್ವಂಸ ಮಾಡ್ಬಿಡ್ತೀನಿ. ನಿಮ್ ಹೆಂಡತಿ ನಿಮ್ ಜೊತೆ ಕಳ್ಸೋದೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಕಳ್ಸ್ಲೇಬೇಕು, ಇಲ್ಲದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಐನೂರ ಏನದು ಗಲಾಟೆ? ಕಳ್ಸೋದಕ್ಕೆ ಆಗೋದಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕೆ ಸಾಧ್ಯ ಇಲ್ಲ ನಾನು ಕೇಳ್ತಾ ಇದ್ದೀನಿ. ಯಾಕೆ ಜಗಳ ಆಡ್ತೀರಿ? ವರ್ಷ ಸುಮ್ಕಿರಿ, ನ್ಯಾಯ ಮಾಡಿದ್ರಾಯ್ತು. ನನ್ನ ಹೆಂಡತಿ ನನ್ ಜೊತೆ ಕಳ್ಸೋದಕ್ಕೆ ನ್ಯಾಯ ಪಂಚಾಯತಿ ಯಾತಕ್ರಿ ಬೇಕು? ಹಂಗಲ್ಲ ಹೇಳಿದ್ರೆ ಪ್ರಸ್ತಾವ ಮಾಡ್ದೆ ಹೆಣ್ಣನ್ನ ಗಂಡಿನ ಮನೆಗೆ ಅದ ಹೆಂಗ್ ಕಳ್ಸಕ್ ಆಯ್ತದ ನೀವೇ ಹೇಳಿ. ಸರಿ, ಹಾಗಾದ್ರೆ ಇವತ್ತೇ ಪ್ರಸ್ತಾವ ಆಗ್ಲಿ. ಅದೇಗಾಗುತ್ತೆ? ಯಾಕಾಗಲ್ಲ? ಒಳ್ಳೆ ದಿನಗಳಿಲ್ಲ, ಒಂದ್ ವರ್ಷ ಕಳಿಬೇಕು ಅಂತ ಹೇಳಿಲ್ವೇ? ಒಂದ್ ವರ್ಷ ಕಳೆಯೋವರೆಗೂ ನಾನೇನ್ ಮಾಡ್ಲಿ? ಬೇಕಾದ್ ಮಾಡ್ಕೊಳ್ಳಿ. ಹೌದಾ? ಹಾಗಾದ್ರೆ ನಾನು ಡೈವರ್ಸ್ ಮಾಡ್ತೀನಿ. ಅಪ್ಪ, ನನ್ನ ಕಳಿಸ್ಕೊಡಿಪ್ಪ, ನಾನು ಅವ್ರ ಜೊತೆ ಹೋಗ್ತೀನಿ. ಏನಮ್ಮ ಲಕ್ಷ್ಮಿ, ನೀನು ಹೀಗೆ ಹೇಳ್ತೀಯಲ್ಲ?
ಇಲ್ದೇ ಇದ್ರೆ ನನ್ನ ಡೈವೋರ್ಸ್ ಮಾಡ್ತಾರಂತಪ್ಪ. ಅಂದ್ರೆ ನನ್ನ ಬಿಟ್ಬಿಡ್ತಾರಂತೆ. ವಿವಾಹ ವಿಚ್ಛೇದನ? ಐನೂರೇ, ಇದ್ಯಾಕೋ ಎಡವಟ್ಟಾಗಂಗ್ ಕಾಣ್ತೈತೆ. ಸುಮ್ಕೆ ಯಾಕೆ ತಾಪತ್ರಯ? ಮಗಳನ್ನ ಅಳಿಂದ್ರ ಜೊತೆ ಕಳಿಸ್ಬಿಡಿ. ಇಲ್ದಿದ್ರೆ ಗಂಡ ಬಿಟ್ಟವಳು ಅಂತ ಎಲ್ರು ಆಡ್ಕೊಂಡು ನಮ್ಮ ಹುಡುಗಿ ಬಾಳೆ ಹಾಳಾಗ್ಬಿಡ್ತೈತೆ. ಸರಿ, ಕರ್ಕೊಂಡು ಹೋಗಿ. ಮತ್ತಾಗದೆ ಇರುತ್ತಾ? ಲಕ್ಷ್ಮಿ, ನಿನ್ ಬಟ್ಟೆಗಳೆಲ್ಲ ಹಾಕೊಂಡೇನಮ್ಮ? ಕೂತ್ಕೊಮ್ಮ. ನೋಡಮ್ಮ, ಗಂಡನ ಮನೆಗೆ ಹೋಗ್ತಾ ಇದೀಯಾ, ಬಹಳ ಹುಷಾರಾಗಿರ್ಬೇಕಮ್ಮ. ಯಾಕಂದ್ರೆ ನಿಮ್ಮಿಬ್ರು ಗ್ರಹಗತಿ ಅಷ್ಟು ಚೆನ್ನಾಗಿಲ್ಲಮ್ಮ. ಶನಿ ಧನುರ್ರಾಶಿ ಬಿಟ್ಟು ಮಕರ ರಾಶಿಗೆ ಹೋಗ್ಬೇಕು, ಗುರು ಮಿಥುನ್ ರಾಶಿಗೆ ಬರಬೇಕು. ಅಲ್ಲಿವರೆಗೂ ನೀವಿಬ್ರು ಒಂದೇ ಮನೇಲಿ ಇದ್ರು ಗಂಡ ಹೆಂಡತಿ ಕೂಡಬಾರ್ದು. ಅಂದ್ರೆ ಮದುವೆ ಆಗಿ 1 ವರ್ಷ ಕಳೆಯೋವರೆಗೂ ಮನೆಯಲ್ಲಿ 3 ತಲೆ ಆಗ್ಬಾರ್ದಮ್ಮ. ಹಾಗಾಗದೆ ಇರೋ ಹಾಗೆ ಎಚ್ಚರ ವಹಿಸ್ತೀನಿ ಅಂತ ಮಾತು ಕೊಡ್ತೀನಮ್ಮ? ಕೊಡ. ನೋಡಮ್ಮ, ನೀವಿಬ್ರು ಚೆನ್ನಾಗಿರ್ಬೇಕು ಅಂತ ಅಲ್ವೇನಮ್ಮ? ನೀನ್ ಸಂತೋಷವಾಗಿದ್ರೆ ನನಗ್ ಸಂತೋಷ ಅಲ್ವೇನಮ್ಮ? ಕೂಡಮ್ಮ, ಕೂಡಮ್ಮ. ಆಗ್ಲಿಪ್ಪ. ಏನ್ರಿ ಸಾಬ್ರ, ಬರ್ರಿ ಬರ್ರಿ. ಬರೋವ. ನಿಂದ್ರವ, ಜರ ನಿಂದ್ರಿ. ಮಹಾಲಕ್ಷ್ಮಿ ಇದ್ದಂಗಿದ್ಯಾ ದೊಡ್ಡದವ. ನಿಮ್ ಭಾಗ್ಯ ದೊಡ್ಡದು. ಇಂಥ ಚಲೋ ಹುಡುಗ ಸಿಗ್ಬೇಕಂದ್ರ ಹುಡುಗಾಟ ಆತೇನ? ನಡ್ರವ, ಬಲಗಾಲ ಇಡ್ರ. ಇದೇ ನಿನ್ ಮನೆ, ಇದು ಡೈನಿಂಗ್ ಹಾಲು, ಇದು ನಿನ್ನ ಪ್ರಿಯ ದೇವ್ರ ಕೋಣೆ, ಅದು ಅಡಿಗೆ ಮನೆ. ಉಳಿದಿದ್ದೆಲ್ಲ ತೋರ್ಸು. ಬಂದ್ರವ? ನಾನು ಆಫೀಸ್ಗೆ ಹೋಗ್ಬಿಟ್ಟು ಬರ್ತೀನಿ. ಇವತ್ ರಾತ್ರಿ ನಮ್ ರೂಮ್ ಅರೇಂಜ್ ಮಾಡಿಡು. ಎದಕ್ರಿ? ಇವತ್ ಕಣ ನಮ್ ಫಸ್ಟ್ ನೈಟು. ಅದಕ್ರಿ ಸಾಹೇಬ್ರ, ಅದು ಅಲ್ಲೇ ನಡಿಲೇನ್ರಿ? ನೋಡೋದು. ಬಂದೆ. ಏನ್ರವ ಇದು? ಅಯ್ಯಯ್ಯೋ, ಗಿಳಿನಾ? ಎಷ್ಟ್ ಪಸಂದಾಗ್ ಮಾತಾಡ್ತೈತಿ. ಹೌದು, ಈ ಫ್ರೆಂಡ್ ಇಲ್ದೇ ಇದ್ರೆ ನನ್ಗೊಬ್ಳಿಗೆ ಇರೋಕ್ಕಾಗಲ್ಲ. ಗೊತ್ತಾಯ್ತಾನೋ? ಹುಷಾರು. ಮೊದ್ಲನೇ ರಾತ್ರಿ ಆತ್ರ ಬಿದ್ದು ಹುಡುಗಿ ಜೊತೆಲಿ ಹೊರಟಾಗ ನಡ್ಕೋಬೇಡ. ಮೊದ್ಲೇ ಬರ್ಗಡ್ ಕೂತಿದ್ಯಾ, ಹೇಳಿದ ಜ್ಞಾಪಕ ಆಯ್ತಾನೆ? ಜ್ಞಾಪಕ ಇದೆ, ಆದ್ರೆ ಮೊದ್ಲೇ ಹೇಗೆ ಪ್ರಾರಂಭ ಮಾಡ್ಬೇಕು ಅನ್ನೋದು ಸ್ವಲ್ಪ ಹೇಳ್ಬಿಡು. ಅದನ್ನೆಲ್ಲ ಹೇಳ್ಕೊಡ್ಬೇಕನ? ಅಲ್ಲೋ, ಮೊದ್ಲು ಮಾತನ್ನ ಹೇಗೆ ಪ್ರಾರಂಭ ಮಾಡ್ಬೇಕು ಅಂತ. ನೀನ್ ಪಿಕ್ಚರ್ಲಿ ಫಸ್ಟ್ ನೈಟ್ ಸೀನ್ ನೋಡಿಲ್ವಾ? ಸರಿ, ಮತ್ತೆ ಈಗ ನೀನೇ ಹೀರೋ, ನಿನ್ ಹೆಂಡತಿನೇ ಹೀರೋಯಿನ್ ಅಂತ ತಿಳ್ಕೊ. ಪೂಜಿಸಲೆಂದೇ ಹೂಗಳ ತಂದೆ, ದರುಶನ ಕೋರಿ ನಾನಿಂದೆ, ತೆರೆಯೋ ಬಾಗಿಲನು. ಬಾರೇ ಬಾರೇ ನಿ ಚಂದದ ಚಲುವಿನ ತಾರೆ, ಬಾರೇ ಬಾರೇ ಪ್ರಿಯತಮ ಕರುಣೆಯ ತೋರೆಯ, ಸನಿಹಕ್ಕೆ ಬಾರೆಯ. ಚಿನ್ನದ ಮಲ್ಲಿಗೆ ಹೂವೆ ಬಿಡು ನೀ ಬಿಂಕವ ಚಲುವೆ, ನಿನ್ನ ಒಲವು ಬೇಕೆಂದು ಬಳಿಗೆ ಬಂದಾಗ ಚಲುವು ನಿನ್ನಲ್ಲಿದೆ. ಕರ್ಪೂರದ ಬೊಂಬೆ ನಾನು, ಮಿಂಚಂತೆ ಬಳಿ ಬಂದೆ ನೀನು. ಆಕಾಶವೇ ಬೀಳಲಿ ಮೇಲೆ ನಾ ನಿನ್ನ ಕೈ ಬಿಡೆನು. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ಹೂವಂತೀಯ
ಊಹು ಅಂತೀಯಾ? ಚಳಿ ಚಳಿ ತಾಳೆನು ಈ ಚಳಿಯ ಆಹಾ ಓಹೋ ಗೆಳತಿಯ ಬಾರೆ ನೀ ಸನಿಹ ಅಯ್ಯಯ್ಯೋ. ಮಹಾಲಕ್ಷ್ಮಿ ರೀ, ಈ ಗ್ರಹಗತಿ ಸರಿಯಿಲ್ಲ. ಸರಿಯಾಗುವವರೆಗೂ ನಾನು ಈ ರೂಮಿಗೆ ಬರಲ್ಲ. ಗ್ರಹಗತಿ ಅಲ್ಲ, ನನ್ನ ಗ್ರಹಚಾರ ಸರಿ ಇಲ್ಲ. ಇದೊಂದು ತರಲೆ ಹೊರಗಡೆ ಸಿಕ್ಕು ನೀನ್ ಚೆಚ್ಚಾಕ್ಬಿಡ್ತೀನಿ. ಮುಂದೆ ಅಯ್ಯೋ, ಏನ್ರಿ ಇದು? ಬಿಡ್ರಿ, ನಾನು ಈಗ ತಾನೇ ಸ್ನಾನ ಮಾಡಿ ಮಾಡಿಲ್ಲಿದ್ದೀನಿ. ಎಲ್ಲಿದ್ರೆ ಇನ್ನೂ ಒಳ್ಳೇದು. ಕಮಾನ್. ಅಯ್ಯೋ ಅಯ್ಯೋ, ಕೈನ ಹಿಡ್ಕೊಂಡ್ ಬಿಡ್ತೀರಲ್ಲ, ಬಿಡ್ರಿ. ನಾನ್ ನಿನ್ ಕೈ ಹಿಡ್ದು ಗಂಡ ಕಣೆ. ನಿನ್ ಕೈ ಹಿಡಿದು ಇನ್ನೇನ್ ಕೆಲ್ಸದವ್ರ ಕೈ ಹಿಡಿಲ್ಲ. ಏನು ಕೆಲಸದೊಳ್ ಕೈ ಹಿಡಿತೀರಾ? ಇದು ಬಿಟ್ಟು ನಿಮಗ್ ಬೇರೆ ಏನು ಗೊತ್ತೇ ಇಲ್ಲ ಅಂತ ಕಾಣಿದ್ವಿ. ನೋಡಿ, ಆಫೀಸ್ ಹೊತ್ತಾಯ್ತು, ಬೇಗ ತಿನ್ನಿ. ನಿನ್ನ ನಿಲ್ಲಿಗ್ ಕರ್ಕೊಂಡ್ ಬಂದ್ರು ನನ್ನ ಹಣೆ ಬರ ಇಷ್ಟೇ. ಥ್ಯಾಂಕ್ ಯು. ಪುಡಿಯ ಲೆಗ ಮಿಸ್ಟರ್ ರಘು ಕಾಮನ್. ಏನ್ ಕಿಟಿ, ಮದುವೆ ಆದ್ಮೇಲೆ ಸಖತ್ ಗ್ಲಾಮರ್ ಬಂದ್ಬಿಟ್ಟಿದೆ. ಫಸ್ಟ್ ನೈಟ್ ಮಜವಾಗಿತ್ತಾ? ಇಲ್ಲ ಅಮ್ಮ, ತಿರುಗಿ ಹಳೆ ರಾಗನೇ ಆಡ್ತಾ ಇದೆಯಲ್ಲೋ, ಯಾಕೋ? ನನ್ ಹೆಂಡತಿ ನನ್ ಹತ್ರನೇ ಬರ್ತಾ ಇಲ್ಲಮ್ಮ. ನೀನ್ ಹೇಳೋದ್ ನೋಡಿದ್ರೆ ನಿನ್ ಮಿಸ್ಸಸ್ಗೆ ಸೆಕ್ಸ್ ಫೀಲಿಂಗೇ ಇಲ್ಲ ಅನ್ನೋ ಹಂಗೆ ಡೌಟ್ ಬರ್ತಾ ಇದೆಯಲ್ಲೋ. ಏನ್ ಓದಿದಾರ ನಿನ್ ಮಿಸ್ಸಸ್? ಗದುಗಿನ ಭಾರತ, ತೆನ್ನಾಲೆ ರಾಮಕೃಷ್ಣ, ಸೋಮೇಶ್ವರ ಶತಕ ಇವನ್ನೆಲ್ಲ ರಾಗವ ಓದ್ತಾ ಇರ್ತಾಳೆ ಮನೆಯಲ್ಲಿ. ಮದುವೆ ಆಗಿ ಇದೆಲ್ಲ ಓದ್ತಾ ಇದ್ರೆ ಸೆಕ್ಸ್ ಫೀಲಿಂಗ್ ಬರುತ್ತಾ? ಇರೋದು ಹೋಗುತ್ತೆ ಅಷ್ಟೇ. ಓಲೆ, ನಿನ್ ಬೆಡ್ರೂಮ್ ಹೇಗಿದೆ? ಬೆಡ್ರೂಮಾ? ಪೂರ್ವಕ್ ಬಾಗ್ಲು, ದಕ್ಷಿಣಕ್ಕೊಂದ್ ಕಿಟಕಿ. ಎತ್ತು, ಕಿಟಕಿ ಬಾಗಲಲ್ವೋ ಬೆಪ್ಪ. ಫೋಟೋ ಕ್ಯಾಲೆಂಡರ್ ಏನೇನಿದೆ ಅಂದೆ. ಫೋಟೋನಾ? ಅದೇ ತಿರುಪತಿ ವೆಂಕಟೇಶ್ವರ, ಮಲೆ ಮಹದೇಶ್ವರ, ನಂಜುಂಡೇಶ್ವರ. ಇಂಥದ್ದೆಲ್ಲ ಬೆಡ್ರೂಮ್ ಅಲ್ಲಿ ಹಾಕಿದ್ರೆ ನಡೆಯುತ್ತೇನೋ? ನೋಡು, ನಾನು ಒಂದಿಷ್ಟು ಪೋಸ್ಟರ್ಸ್, ಪೇಂಟಿಂಗ್ಸ್ ಎಲ್ಲ ಕೊಡ್ತೀನಿ ಅಂತ ತಗೊಂಡು ಬೆಡ್ರೂಮ್ ಅಲ್ಲಿ ಹಾಕು. ಲಕ್ಷ್ಮಿ, ಈ ಬುಕ್ಸ್ ಗಳೆಲ್ಲ ಎಷ್ಟು ಚೆನ್ನಾಗಿದೆ ಅಲ್ಲ? ಬಹಳ ಚೆನ್ನಾಗಿದೆ. ಇದನ್ನೆಲ್ಲ ನೋಡ್ತಿದ್ರೆ ಏನೋ ಒಂಥರ ಆಗುತ್ತಲ್ಲ. ನೋಡು, ಇದು ಗ್ಲಾಮರ್ ಬುಕ್. ಇದ್ರಲ್ಲಿ ಒಳ್ಳೊಳ್ಳೆ ಫೋಟೋಗಳಿವೆ. ನೀನು ಇದೇ ರೀತಿ ಡ್ರೆಸ್ ಹಾಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿ ಗೊತ್ತಾ? ಹೌದಾ? ಈ ಪುಸ್ತಕಗಳನ್ನೆಲ್ಲ ಓದಿದ್ರೆ ಇನ್ನೂ ಏನೇನೋ ಆಗ್ಬಿಡುತ್ತೆ. ಓದ್ ನೋಡು. ಹೇಳೋ ಕೇಳೋರು ಯಾರಿಲ್ಲ ನಿಮಗೆ? ಇದನ್ನೆಲ್ಲ ಮನೆಗೆ ತಂದಿರ್ತಾರ? ಮನೆಯಲ್ಲದೆ ಇನ್ನೇನು ಆಫೀಸಲ್ಲಿ ಇಟ್ಕೋತಾರ? ಎಲ್ಲಾದ್ರೂ ಇಟ್ಕೊಳ್ಳಿ. ಈ ಕ್ಷಣನೇ ಇದನ್ನೆಲ್ಲ ತೆಗೆದೆಸ್ತ್ರೆ ಸರಿ, ಇಲ್ಲದೆ ಇದ್ರೆ ನಾನು ಈ ಮನೇಲೇ ಇರೋದಿಲ್ಲ. ದರಿದ್ರ. ಲೋ ರಮೇಶ, ಏನೋ ಆಗುತ್ತೆ ಅಂತಿದ್ರೆ ಇಲ್ಲಿ ಬೇರೆ ಏನೇನೋ ಆಗೋಯ್ತಲ್ಲೋ. ಲೋ ರಮೇಶ. ಓ ಬಾರೋ, ಗುಡ್ ಮಾರ್ನಿಂಗ್. ಏನಿವತ್ತು ಈ ಕಡೆ? ಮನೇಲಿ ಬೇಜಾರಾಗ್ಬಿಟ್ಟು ಆಫೀಸ್ ನಿನ್ ಜೊತೆಲೆ ಹೊಟ್ಬೇಡ ಅಂತ ಬಂದ್ಬಿಟ್ಟೆ. ಮನೇಲಿ ಬೇಜಾರ? ಹೌದು, ನಾನು ಕೊಟ್ಟ ಐಡಿಯಾ ನಿನ್ನೆ ರಾತ್ರಿ ಹೇಗೆ ವರ್ಕ್ ಮಾಡ್ತು? ಎಲ್ಲ ಉಲ್ಟಾ ಆಗೋಯ್ತು.
ನೀನ್ ಹೇಳ್ದಂಗೆ ಮಾಡ್ದೆ. ಆದ್ರೆ ಅದನ್ನ ನೋಡಿ ನನ್ನ ಹೆಂಡತಿ ಸೆಕ್ಸ್ ಫೀಲಿಂಗ್ ಬರೋ ಬದಲು ಚಂಡಿ ಅವತಾರ ತಾಳಿ ಆ ಪುಸ್ತಕದಲ್ಲೇ ನಾನು ಹಾಡ್ದು ಸಿಟ್ ಮಾಡ್ಕೊಂಡು ಹೊರಟೋದ್ಲು. ಬೇಜಾರ್ ಮಾಡ್ಕೋಬೇಡಮ್ಮ, ಟ್ರೈ ಮಾಡ್ತಾನೇ ಇರ್ಬೇಕು. ಈಗ ಇನ್ನೊಂದು ಐಡಿಯಾ ಹೇಳ್ತೀನಿ. ನಿನ್ನ ಹೆಂಡತಿ ತುಂಬಾ ಆರ್ಥೋಡಾಕ್ಸ್. ಯಾವ್ದಾದ್ರು ಪುಣ್ಯಕ್ಷೇತ್ರಕ್ಕೆ ಹೋಗೋಣ ಅಂತ ಹೇಳಿ ಬೇರೆ ಊರಿಗೆ ಕರ್ಕೊಂಡೋಗು. ಸ್ಥಳ ಮಹಿಮೆ ಅಂತ ಏನಾದ್ರೂ ಬೊಗಳಿ ಆ ಸ್ಥಳದಲ್ಲಿ ಗಂಡ ಹೆಂಡತಿರಿಬ್ರು ಸೇರಿದ್ರೆ ಪುಣ್ಯ ಅಂತ ಹೇಳಿ ಟ್ರೈ ಮಾಡು. ಅಲ್ಲಿಗಾದ್ರೆ ಅವ್ರ ಅಪ್ಪನ ಮಾತು ಜ್ಞಾಪಿಸೋ ಗಿಳಿನೂ ಬರಲ್ಲ, ಆಗೋದಿಲ್ಲ ಅನ್ನೋದಕ್ಕೆ ನಿನ್ನ ಹೆಂಡತಿ ಮನಸ್ಸೂ ಒಪ್ಪಲ್ಲ. ಸರಿ, ಅದನ್ನು ಒಂದ್ ನೋಡೋಣ. ಹ? ಇವತ್ತೇನಾದ್ರು ಸಬಬ್ ಹುಡುಕಿ ರಜಾ ಗುಜರಾಯಿಸು. ಅಲ್ಲರಿ, ದೇವ್ರ ಸ್ಥಳ ಅಂತ ಹೇಳ್ಬಿಟ್ಟು ಕರ್ಕೊಂಡ್ ಬಂದು ಇಲ್ಲಿ ಬರೀ ಪಾರ್ಕು ಹಾಳು ಮೂಳು ತೋರಿಸ್ತಾ ಇದ್ದೀರಲ್ಲ. ದೇವ್ರ ಸ್ಥಳ ಇಲ್ಲಿಂದ ದೂರ ಇದೆ ಅಂತೆ. ಇವತ್ ರಾತ್ರಿ ಇಲ್ಲೇ ರೂಮಲ್ಲಿ ಮಲಗಿದ್ದು ನಾಳೆ ಬೆಳಿಗ್ಗೆ ಹೋಗೋಣ. ನಾನೆಲ್ಲ ಕೇಳಿ ವಿಚಾರಿಸ್ದೆ, ಇಲ್ಲೆಲ್ಲೂ ದೇವ್ರ ಸ್ಥಳನೇ ಇಲ್ವಂತೆ. ಇನ್ನಿಲ್ ರೂಮಲ್ಲಿ ಬೇರೆ ಇರ್ಬೇಕಾ? ಓ, ದೇವ್ರ ದಿಂಡ್ರನ್ನೆಲ್ಲ ಒಂದ್ ಸ್ವಲ್ಪ ಹೊತ್ತು ಬರೀತ್ಯಾ? ನೋಡು, ನಿನ್ಗೆ ಏನ್ ಬೇಕು? ನನಗೆ ಎಂಥದ್ದು ಬೇಡ, ನಡೀರಿ ಮೊದ್ಲು ಊರ್ಗ್ ಹೋಗೋಣ. ಹೋಗೋಣ ಬಾ. ನೋಡು, ಇವೆಲ್ಲ ಎಷ್ಟು ಚೆನ್ನಾಗಿದೆ. ಆಹಾ, ಥ್ಯಾಂಕ್ ಯು. Excuse me. Your sweet name? ಅಲ್ಲ, ನೀವೆಷ್ಟು ಸುಂದರವಾಗಿದ್ದೀರಲ್ಲ ಅದಕ್ಕೆ ಕೇಳಿದೆ. ನಾನು ಇಂಡಿಯಾ ದೇಶದ ಒಂದು ಭಾರಿ ಅಡ್ವರ್ಟೈಸಿಂಗ್ ಏಜೆನ್ಸಿ ಪ್ರೊಪ್ರೈಟರ್. ಬೇಕಾದ್ರೆ ನಿಮ್ಮನ್ನ ಭರ್ಜರಿ ಮಾಡೆಲ್ ಮಾಡಬಲ್ಲೆ. ಏನಂತೀರಾ? ಏನು ಬಿಸ್ಕಿಟ್ಟೆ, ಆಫೀಸ್ಗೆ ಹುಷಾರಿಲ್ಲ ಅಂತ ರಜಾ ಹಾಕ್ಬಿಟ್ಟು ಇಲ್ಲೇನೇ ಮಾಡ್ತಾ ಇದ್ದೀರಾ? ಅದು 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 ಕಿಟ್ಟಿ, ಇವಳನ್ನ ಒಳ್ಳೆ ಮಾಡೆಲ್ ಮಾಡ್ಬೋದಲ್ವಾ? ಏನ್ ಫಿಗರ್ ರೀ. ಅವಳನ್ನ ಹೆಂಡತಿ ಸರ್, ಲಕ್ಷ್ಮಿ. ಇವ್ರು ನಮ್ ಬಾಸ್. ನಮಸ್ಕಾರ ಅಮ್ಮ. ಅದೇನ್ ಸರ್ ನೀವಿಲ್ಲಿ? ನಮ್ಮ ಆಫೀಸಿಗೆ ಮಾಡ್ಲಾಬೇಕು ಅಂತ ಬರ್ತಿದ್ಲಲ್ಲ ಆ ಹುಡುಗಿ, ಅವಳನ್ನ ಇಲ್ಲೇ ನೋಡ್ದೆ. ನಾನು ಆಗ್ಲೇ ಅನ್ಕೊಂಡೆ ನೀವು ಬಂದಿರ್ತೀರಿ ಅಂತ. ಆಶಾ ಇಲ್ಲದು. ಓ, ಆಶನಾ? ಅಲ್ಲಿ ಬಾಯ್ ಕೆಟ್ಟಿ. ಕಚ್ಚಡ. ಲಕ್ಷ್ಮಿ, 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 ಲಕ್ಷ್ಮಿ. ನೋಡಿ, ನೀವು ನಿಮ್ ಬಾಸು ಎಲ್ಲ ಒಂದೇ. ಏನಾದ್ರೂ ನಾನು ಇಲ್ಲಿ ಒಂದ್ ನಿಮಿಷನೂ ಇರಲ್ಲ. ನೀವು ಬೇಕಾದ್ರೆ ಬನ್ನಿ, ಬಿಟ್ರೆ ಬಿಡಿ. ಅಯ್ಯೋ, ನನ್ ಕರ್ಮ. ಅಷ್ಟೆಲ್ಲ ಖರ್ಚು ಮಾಡಿ ಅಷ್ಟು ದೂರ ಕರ್ಕೊಂಡು ಹೋದ್ರು ನನ್ನ ಪ್ರಯತ್ನ ಎಲ್ಲ ವ್ಯರ್ಥವಾಗೋಯ್ತು. ಸುಳ್ಳು ಹೇಳಿ ರಜಾ ತಗೊಂಡಿದ್ದಕ್ಕೆ ಈ ನನ್ ಮಗ ಬಾಸ್ ಕೈ ಬೇರೆ ಸಿಕ್ಬಿದ್ದೆ. ಬಾಸು ಅಲ್ಯಾಕ್ ಬಂದಿದ್ದ ಇವನು? ಇನ್ಯಾಕೆ, ಯಾವ್ದೋ ಹುಡುಗಿನ ಕರ್ಕೊಂಡ್ ಬಂದಿದ್ದ, ಅದೇ ಎಡವಟ್ಟಾಗಿದ್ದು. ಅದನ್ನ ನೋಡಿ ನನ್ನ ಹೆಂಡತಿ ನೀವು ಗಂಡಸಲ್ಲ ಒಂದೇ ಜಾತಿ ಅಂತ ಬೈದು ನನ್ನ ಜೊತೆ ಮಾತಾಡೋದನ್ನ ಬಿಟ್ಟು ಮುನ್ಸ್ಕೊಂಡು ಕೂತಿದ್ದಾಳೆ. ಹಾಗಾದ್ರೆ ನೀನು ಮಾತಾಡಿಸ್ಬೇಡ. ಮನೆಗೆ ಹೋದಾಗ ನಿನ್ ಹೆಂಡತಿನ ಮುಟ್ಲೂ ಬೇಡ. ಅವಳಾಗೆ ಹತ್ರ ಬಂದ್ರು ನೀನಾಗೆ ದೂರ ದೂರ ಹೋಗ್ತಾ ಇರು. ನಿನಗಾಗೊಂದು ಔಷಧಿ ತಂದಿದ್ದೀನಿ. ಇದೊಂಥರ ಪುಡಿ. ಹುಡಿನ ಇದ್ಯಾತಕ್ಕ? ತಗೊಳು, ಇದು ಸಖತ್ ಪವರ್ಫುಲ್. ನಿನ್ ಹೆಂಡತಿಗ್ ಗೊತ್ತಾಗದೆ ಇರೋ ಹಾಗೆ ಹಾಲ್ನಲ್ಲಿ ಬೆರೆಸ್ಬಿಟ್ಟು ಕುಡಿಸ್ಬಿಡು. ಬರೀ 10 ನಿಮಿಷ ಅಷ್ಟೇ. ಏನ್ ಟೆಂಪ್ಟ್ ಮಾಡುತ್ತೆ ಗೊತ್ತಾ ಮಗನೇ? ನೀನ್ ಎಲ್ಲೇ ಇದ್ರು ನಿನ್ ಹೆಂಡತಿನೇ ನಿನ್ನ ಎಳ್ಕೊಂಡು ರೇಪ್ ಮಾಡ್ಬಿಡ್ತಾಳೆ. ಈ ಸಲ ಮಾತ್ರ ನಿನ್ ಕೇಸ್ ಗ್ಯಾರಂಟಿ ಸಕ್ಸಸ್. ಚಿಕ್ಕ ತಾಯಿ ಆಜ್ಞೆಯಂತೆ ಶ್ರೀರಾಮಚಂದ್ರನು ತನ್ನ ಪತ್ನಿ ಸೀತೆಯನ್ನು ಕರೆದುಕೊಂಡು ಕಾಡಿಗೆ ಹೋಗಲು ಕಮಲಾಕು ಚಚೂಚುಕ ಕುಂಕುಮತೋ ನಿಯತಾರುಣ ತಾತುಲ ನೀಲತನೋ. ಕಮಲಾಕು ಚಚೂಚುಕ ಕುಂಕುಮತೋ ನಿಯತಾರುಣ ತಾತುಲ ನೀಲತನೋ. ಏನ್ರಿ ಇದು ಅವತಾರ? ಎಲ್ಲಿ ಹೋಗಿದ್ರಿ? ನನ್ ನೋಡಿದ್ರೆ ಗೊತ್ತಾಗಲ್ವಾ? ಕಾಳಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಿದ್ದೆ. ಹಣೆಯಲ್ಲಿ ನಾಮ ಬೇರೆ ಇದೆ. ಆಗ ನಿನ್ನ ಅಪ್ಪ ಹಾಕಿದ್ದ, ಈಗ ನಾನೇ ಹಾಕೊಂಡಿದ್ದೀನಿ. ಕಿವಿಗೆ ಹೂವು ಇಟ್ಕೊಂಡಿದ್ದೀರಿ? ನಿನ್ ಮದ್ವೆ ಆದಾಗಲೇ ಇಟ್ಕೋಬೇಕಿತ್ತು, ಈಗ ಸ್ವಲ್ಪ ತಡವಾಗಿ ಇಟ್ಕೊಂಡಿದ್ದೀನಿ. ಇದೆಲ್ಲ ಯಾರೇ ಹೇಳ್ಕೊಟ್ರು ನಿಮ್ಗೆ? ಒಬ್ರು ಸಿಕ್ಕಿದ್ದಾರೆ ಜಗದ್ಗುರುಗಳು, ಅವರಿಂದ ದುರ್ಬೋಧನೆ ಅಲ್ಲಲ್ಲ ಗುರುಬೋಧನೆ ತಗೋತಾ ಇದ್ದೀನಿ. ಸದ್ಯ ಈಗ್ಲಾದ್ರೂ ಬುದ್ಧಿ ಬಂತಲ್ಲ. ನಿನ್ ಕಟ್ಕೊಂಡ್ಮೇಲೆ ಬರ್ದೇ ಇರುತ್ತಾ? ಇನ್ಮೇಲೆ 24 ಗಂಟೆನೂ ಬರೇ ಪೂಜೆ, ಪಾರಾಯಣ, ಉಪವಾಸ. ನೀ ಋಷಿ ಪಂಚಮಿ ಮಾಡ್ಕೋ, ನಾ ಏಕಾದಶಿ ವ್ರತ ಮಾಡ್ತೀನಿ. ಇಬ್ರು ಸಾಯಂಕಾಲ ಒಟ್ಟಿ ಕೂತ್ಕೊಂಡು ಭಜನೆ ಮಾಡೋಣ. ತುಳಸಿ, ಊಟಕ್ಕೆ ರೆಡಿ ಮಾಡಿ.
ಸರಿ ಬನ್ನಿ ಕೈಕಾಲ್ ಮುಖ ತೊಳ್ಕೊಳ್ಳಿ, ಊಟ ಮಾಡೋಣ. ನನಗ್ ಬೇಡ, ನೀನ್ ಮಾಡ್ಕೊ. ನೀವು ಮಾಡ್ದೆ ನಾನ್ ಹೇಗ್ರಿ ಊಟ ಮಾಡೋದು? ಸರಿ, ನಾನ್ ಹಾಲು ಕುಡಿತೀನಿ, ನೀನು ಕುಡಿತೀಯ ತಾನೆ? ಇವತ್ ಗುರುವಾರ ಒಪ್ಪತ್ತು ಉಪವಾಸ ಮಾಡೋಣ. ನಾನ್ ಹಾಲ್ ಕಾಯಿಸ್ತೀನಿ. ರೀ, ಹ. ಇವತ್ ರಾತ್ರಿ ಮಹಾಭಾರತ ಪಾರಾಯಣ ಮಾಡೋಣವಾ? ಇನ್ನೇನ್ ಕೆಲ್ಸ, ತಂಬೂರಿ ತಬ್ಲನ ತಗೊಂಡ್ಬರ್ತೀನಿ. ಅಯ್ಯಯ್ಯೋ, ಸಕ್ಕರೆ ತರ್ತೀನಿ. ಕುಡಿ. ಇವಳು ಕುಣಿತಾ ಇದ್ದಾಳಲ್ಲ, ಇದೇನಪ್ಪ ವಿಚಿತ್ರ? ವಿಚಿತ್ರ ಎಂಥದ್ರಿ? ಹ. ಕುಡಿದು ಹೆಚ್ಚಾಗಿ ಕುಣಿತಾ ಇದ್ರೆ ನೋಡ್ತಾ ನಿಂತಿದ್ದೀರಲ್ಲ, ನಡೀರಿ ಒಳಗೆ. ನೀನ್ ಕುಡಿಲಿಲ್ವಾ? ಅಯ್ಯೋ ದೇವ್ರೆ, ನಾನ್ ಕುಡಿಯೋದಾ? ಹ. ತಲೆಗೆಲೆ ಕೆಟ್ಟಿದ್ಯೇನ್ರಿ ನಿಮ್ಗೆ? ಅಲ್ಲ ಕಣೆ, ಹಾಲ್ ನೀನ್ ಕುಡಿದ್ರೆ ಅವಳು ಕುಣಿತಾ ಇದ್ದಾಳಲ್ಲ. ನಾನ್ ಯಾಕ್ರಿ ಕುಡಿಲಿ? ಆ ಪುಡಿ ಹಾಕಿರೋ ಹಾಲ್ನ? ಪುಡಿ? ಏನ್ ಪುಡಿ? ನಿಮ್ ಆಟ ಎಲ್ಲ ನನ್ನ ಹತ್ರ ನಡೆಯಲ್ಲ, ಬನ್ನಿ ಸುಮ್ನೆ. ಅದನ್ನ ಯಾರ ನೀನ್ ಹೇಳಿದ್ದು? ನೀನ್ ಬೇರೆ ಇದೆಯಲ್ಲ ನನ್ ಗ್ರಾಚಾರಕ್ಕೆ. ಏನಮ್ಮ ಕಿಟಿ, ಹೇಗಿದ್ಯಾ? ಹೆಂಗೆ ನಮ್ ಪುಡಿ ಹೆಂಗ್ ಕೆಲ್ಸ ಮಾಡ್ತು? ಮಾಡ್ತಮ್ಮ, ಆದ್ರೆ ಸ್ವಲ್ಪ ಅದ್ರಲ್ಲಿ ಮಿಸ್ ಆಗೋಯ್ತು. ಮಿಸ್ಸು ಯಾಕಮ್ಮ? ಹಾಲಲ್ಲಿ ಹಾಕೋ ಬದಲು ನೀರಲ್ಲಿ ಹಾಕ್ಬಿಟ್ಯಾ? ನಾನೇನೋ ಹಾಲಲ್ಲೇ ಹಾಕಿದ್ದೆ, ಆದ್ರೆ ನನ್ನ ಹೆಂಡತಿ ಕುಡಿಯೋ ಬದಲು ಆ ದಡಿನ ಹೆಂಡತಿ ಕುಡಿದ್ಬಿಟ್ಟು ಅಲ್ಲಿ ವರ್ಕ್ ಆಯ್ತು. ಏನ್ ಮಾಡೋದು, ಅವನಿಗಿತ್ತು ಯೋಗ. ಅಯ್ಯೋ ತಗಡ್ ನನ್ನ ಮಗನೇ, ನನ್ ಲೈಫ್ ಅಲ್ಲಿ ಒಂದ್ ಐಡಿಯಾನು ಫೇಲ್ ಆಗಿರ್ಲಿಲ್ಲ, ನಿನ್ ಕೇಸಲ್ಲಿ ಎಲ್ಲಾ ಫೇಲ್ಯೂರ್. ಏನ್ ಮಾಡೋದು, ಬ್ಯಾಡ್ ಲಕ್. ನಾನಂತೂ ತೀರಾ ಡೆಸ್ಪರೇಟ್ ಆಗ್ಬಿಟ್ಟು ಹಾಳಾದಿಲ್ಲಾದ್ರೆ ಆಕ್ಸಿಡೆಂಟ್ ಆಗಾದ್ರೆ ಸಾಯ್ಬಾರ್ದ ಅನ್ಸ್ಬಿಟ್ಟಿದೆ. ಹೌದಾ? ಅಯ್ಯಯ್ಯೋ, ಯಾಕ್ ಸಮಯ ನೀನು ಕಡ್ಡಿಪುಡಿ ಕಾಸು ಹೊಡಿಬೇಕು ಅಂತ ಬಂದ್ರೆ ಕಡ್ಡಿಪುಡಿಗೆ ನಾನ್ ಕಾಸು ಕೊಡ್ತೀನಿ, ಹೋಗೋಗು. ನೀನೇ ಕೊಡ್ತೀನಿ. ಕೊಡ್ತೀನಿ, ಹೋಗು. ಏ ಕಿಟ್ಟಿ, ಬೈಕೋಬೇಡಮ್ಮ, ನಿಂದೆಲ್ಲ ಉಲ್ಟಾ ಕೇಸು. ಒಳ್ಳೇದ್ ಮಾಡಕ್ ಹೋದ್ರೆ ಕೆಟ್ಟದಾಗುತ್ತೆ. ಈ ಕೆಟ್ಟದಾಗಿದೆ, ಗ್ಯಾರಂಟಿ ಒಳ್ಳೇದಾಗುತ್ತೆ. ಹಾ? ನಾನು ಕಣೆ. ಏನ್ರಿ ಇದು? ಏನಾಯ್ತು? ಆಕ್ಸಿಡೆಂಟ್ ಆಯ್ತು. ಆಕ್ಸಿಡೆಂಟಾ? ಏನ್ರಿ ಇದು ಅನಾಹುತ? ತುಳಸಿ, ಹೋಗಿ ಬಿಸ್ನೀರ್ ತಗೊಂಡ್ ಬಾ. ಮಲ್ಲಿಗೆರಿ, ಏನ್ ಮಾಡ್ಕೊಂಡ್ ಬಂದಿದ್ದೀರಿ? ಎಲ್ಲ ನಿನ್ನಿಂದ್ಲೆ. ನೀ ನನ್ ಸರಿಯಾಗಿ ನೋಡ್ಕೊಳ್ದೆ ಮನ್ಸ್ ಕೆಟ್ಟೋಗಿ ಯಾವ್ದೋ ಯೋಚನೆ ಹೋಗ್ತಾ ಇದ್ದೆ, ಆಕ್ಸಿಡೆಂಟ್ ಆಗೋಯ್ತು. ನೀ ನನ್ನನ್ನ ಚೆನ್ನಾಗ್ ನೋಡ್ಕೊಂಡಿದ್ರೆ ಹೀಗಾಗ್ತಾ ಇತ್ತು. ಏನು? ನಾನ್ ನಿಮ್ಮನ್ ಚೆನ್ನಾಗ್ ನೋಡ್ಕೋತಾ ಇಲ್ವಾ? ಅಯ್ಯೋ, ಏನ್ರಿ ನೀವು? ಹೇಳಿ. ಅಯ್ಯೋ, ಬಿಡ್ರಿ. ನೋಡ್ದ್ಯಾ, ಮಾತಾಡ್ಸಿದ್ರೆ ಮಡಿ ಅಂತ್ಯ, ಮುಟ್ಟಿದ್ರೆ ಮೈಲಿಗೆ ಅಂತ್ಯ. ಮದ್ವೆ ಆಗಿದ್ರು ನಾನು ಬ್ರಹ್ಮಚಾರಿನೇ. ಅದೇ ಯೋಚನೆ ಹೀಗಾಗಿದ್ದು. ಇಲ್ಲ ರೀ, ಇನ್ಮೇಲೆ ಹಾಗೆಲ್ಲ ಮಾಡಲ್ಲ. ಜಾಸ್ತಿ ಪೆಟ್ಟಾಗಿದ್ಯಾ? ಸರಿಯಾಗಿ ಟ್ರೀಟ್ಮೆಂಟ್ ತಗೊಂಡ್ರು ಅಥವಾ ನರ್ಸಿಂಗ್ ಹೋಮ್ ಹೋಗೋಣ? ಬೇಡ ಬೇಡ, ನನ್ನ ಮನೇಲೆ ನರ್ಸಿಂಗ್ ಹೋಮ್, ನಾನು ಇಲ್ಲೇ ಇರ್ತೀನಿ. ಹೋಗ್ಲಿ, ಡಾಕ್ಟರ್ ಇಲ್ಲಿ ಕರ್ಸ್ಲಾ? ಏನು ಬೇಡ, ನನಗ್ ಡಾಕ್ಟ್ರು ನರ್ಸು ಎಲ್ಲ ನೀನೆ. ರೀ,
ರೀ ಏನ್ರಿ ಹೇಳಿ, ಈಗ ಹೇಗಿದ್ದೀರಿ? ಒಂಥರ ಮಜ್ಜವಾಗಿದೆ. ನೋವೇನಿಲ್ವಾ? ಇಲ್ಲ, ನೀನ್ ಮುಟ್ಟಿದ ಕೂಡಲೇ ನೋವೆಲ್ಲ ಬಾಗಿಲಿನಾಚೆ ಓಡೋಗಿ ಇಲ್ಲೊಂಥರ ಲವ್ ಫಾರ್ಮ್ ಆಗಿದೆ. ತಗೊಳ್ಳಿ ಜೀರಿಗೆ ಕಷಾಯ. ಬೇಡ ಹೋಗ್ಲಿ, ಬಾರ್ಲಿ ಗಂಜಿ ತಂದ್ಕೊಡ್ಲಾ? ಬೇಡ. ಇನ್ನೇನ್ ಬೇಕು? ನೀನು ಯಾವಾಗ್ಲೂ ಹೀಗೆ ನನ್ ಜೊತೆಲಿದ್ರೆ ಸಾಕು. ದೂರ ದೂರ ಇರೋಕೆ ನನಗೂ ಇಷ್ಟ ಇಲ್ಲ ರೀ. ನೀವು ನನ್ನ ಕೈ ಹಿಡಿದ ಪತಿ ಅಲ್ವಾ? ಪತಿಯೇ ಪ್ರತ್ಯಕ್ಷ ದೇವರು ಅಂತ ಶಾಸ್ತ್ರದಲ್ಲೇ ಹೇಳಿದೆ. ಶಾಸ್ತ್ರ ಮಾತ್ರ ಬಾಯಲ್ಲಿ ಹೇಳ್ತೀಯ, ರಾತ್ರಿ ಮಾತ್ರ ದೂರ ಇರ್ತೀಯ. ಹೀಗಾದ್ರೆ ಸಂಸಾರ ನಡೆಯೋದಾಗೆ, ವಂಶ ಬೆಳೆಯೋದಾಗೆ? ವಂಶ ಬೆಳಿಬೇಕು ಅನ್ನೋ ಆಸೆ ನನಗೂ ಇದೆ ರೀ. ಹೆಣ್ಣು ಅಂದ್ಮೇಲೆ ಮಗುನ ಹೆತ್ತು ತಾಯಿ ಆಗ್ಬೇಕು ಅನ್ನೋ ಆಸೆ ಯಾರಕ್ ತಾನೇ ಇರಲ್ಲ? ಹಾಗಾದ್ರೆ ಬಾ, ಈಗಿಂದಲೇ ಪ್ರಾರಂಭ ಮಾಡ. ಅಯ್ಯೋ, ಊರಿಂದ ಬರೋವಾಗ ಅಪ್ಪ ಹೇಳ್ ಕಳ್ಸಿದ್ದಾರೆ, ಮದ್ವೆ ಆಗಿ ವರ್ಷ ತುಂಬೋದ್ರೊಳಗೆ 3 ತಲೆ ಆಗ್ಬಾರ್ದು ಅಂತ. ನಾವು ಗಂಡ ಹೆಂಡತಿ ಸೇರೋಕೆ ಶನಿ ಧನು ರಾಶಿ ಬಿಡ್ಬೇಕು, ಗುರು ಮಿಥುನ್ ರಾಶಿಗೆ ಹೋಗ್ಬೇಕು. ಗುರು ಮಿಥುನ್ ರಾಶಿ ಹೋಗೋದೊಳಗೆ ನಾ ಸ್ಮಶಾನಕ್ಕೆ ಹೋಗಿರ್ತೀನಿ. ಸ್ಮಶಾನದ ಮಾತ್ಯಾಕ್ ಆಡ್ತೀರಾ? ಬಿಡ್ತೋನಿ. ಆಮೇಲೆ ನಿಮ್ಮ ಅಪ್ಪನ ಹತ್ರ ಹೋಗ್ಬಿಟ್ಟು ನಕ್ಷತ್ರ ರಾಶಿ ಲೆಕ್ಕ ಹಾಕ್ತಾ ಕೂತ್ಕೋ. ಈಗೇನು ನೀವ್ ಹೇಳ್ದಾಗ ಮಾಡ್ಬೇಕು ತಾನೆ? ಒಂದ್ ನಿಮಿಷ ಇರಿ. ಏನದು? ಪಂಚಾಂಗ. ಯಾವ್ದಾದ್ರೂ ಒಳ್ಳೆ ದಿನ ಸಿಗುತ್ತೇನೋ ನೋಡೋಣ ಅಂತ. ಒಳ್ಳೆ ದಿವಸನ? ಯಾತಕ್ಕೆ? ಓ ಅದಕ್ಕ. ಲಕ್ಷ್ಮಿ, ಇವತ್ ಶುಕ್ರವಾರ ಅಂದ್ರೆ ಲಕ್ಷ್ಮೀ ವಾರ, ನಿನ್ನ ವಾರ. ಬಹಳ ಒಳ್ಳೆ ದಿವಸ. ಇವತ್ತು ಜ್ಯೇಷ್ಠ ನಕ್ಷತ್ರ ಇದೆ ರೀ. ಬೇಡ. ಇದು ಚೆನ್ನಾಗಿದ್ಯಾ? ಅವತ್ತು ಅಷ್ಟಮಿ, ಸರಿ ಇಲ್ಲ. ಇದು ಸೋಮವಾರ. ಯಾವತ್ ಚೆನ್ನಾಗಿರೋದು? ಇಲ್ಲಿ ನೋಡಿ, 21ನೇ ತಾರೀಕು ಗುರುವಾರ. ಪಂಚಮಿ, ರೇವತಿ ಚೆನ್ನಾಗಿದೆ. 21 ಚೆನ್ನಾಗಿದೆ. ಇನ್ನು 6 ದಿವಸ. ರಮೇಶ, ಮೆನಿ ಥ್ಯಾಂಕ್ಸ್ ಅಮ್ಮ. ಏನಮ್ಮ ಸಖತ್ ಖುಷಿಯಲ್ಲಿದ್ಯಾ? ಫುಲ್ ಸಕ್ಸಸ್? ಫುಲ್ ಅಲ್ಲಮ್ಮ, 50%. ಇನ್ 50%? 21ನೇ ತಾರೀಕು. ಓ, ನಿಮ್ ಮಿಸ್ಸಸ್ ಕ್ಯಾಶುಯಲ್ ಲೀವಾ? ಅಲ್ಲಮ್ಮ, ಗಂಡ ಹೆಂಡತಿ ಸೇರ್ಬೇಕಾದ್ರೆ ತಿಥಿವಾರ ನಕ್ಷತ್ರನೂ ಸೇರ್ಬೇಕಂತೆ. ಗುಗ್ಗು ನನ್ನ ಮಗನೇ, ಇದ್ಯಾವ ಶಾಸ್ತ್ರನೋ? ನಂದಲ್ಲಪ್ಪ, ನನ್ ಹೆಂಡತಿ ಗೊಡ್ ಸಂಪ್ರದಾಯದವಳು. ಪಂಚಾಂಗ ನೋಡಿ ಒಳ್ಳೆ ದಿನ ಅಂತ ಈ ಡೇಟ್ ಕೊಟ್ಟಿದ್ದಾಳೆ. ಹೋಗ್ಲಿ ಬಿಡು, ಒಟ್ನಲ್ಲಿ ಡೇಟ್ ಸಿಕ್ತಲ್ಲ. 21 ಅಂದ್ರೆ ಇನ್ನು 16. ಇಷ್ಟ್ ತಿಂಗಳೇ ಕಾದಿದೆಯಂತೆ, ಇನ್ನು 5 ದಿನದಲ್ಲೇನು? ಇವತ್ತಿಂದ ಚೆನ್ನಾಗಿ ತಯಾರಿ ತಕೊಂಡು 21ಕ್ಕೆ ಸಿಪಾಯಿ ಆಗು. ಹಲೋ ಕಿಟ್ಟಿ, ನಾನ್ರಿ ಲಕ್ಷ್ಮಿ ಮಾತಾಡ್ತಿದ್ದೀನಿ. ನೀನಾ? ನನ್ ಹೆಂಡತಿ ಇದ್ಕೊಂಡು ಫೋನು. ಹಲೋ, ಏನ್ರಿ ಮಾಡ್ತಿದ್ದೀರಾ ಇಷ್ಟೊತ್ತು? ನಾನ್ ನಿಮ್ಗೋಸ್ಕರ ಕಾಯ್ತಿದ್ದೀನಿ. ಬೇಗ ಮನೆಗ್ ಬನ್ರಿ. ಬರ್ತೀನಿ ಕಣೆ, ಬರ್ತೀನಿ. ಇಲ್ಲಿ ತುಂಬಾ ಕೆಲ್ಸ. ಅರ್ಜೆಂಟ್ ಅಂತ ಹೇಳ್ಬಿಟ್ ಬನ್ನಿ. ಏನಮ್ಮ 21? ಇವತ್ತಿಂದ ನಿನ್ ದೆಸೆ ತಿರುಗ್ಬಿಡ್ತು. ಇನ್ನು ಇಲ್ಲೇ ಕೂತಿದ್ಯಲ್ಲೋ, ಹೋಗಿ ಬಾಸ್ ಹೇಳ್ಬಿಟ್ಟು ಮನೆಗೆ ಹೋಗೋ. ಹೇಳೋ, ಎದ್ದೇಳೋ. ಲಕ್ಷ್ಮಿ, ಬೇಗ ಬನ್ನಿ ಅಂದ್ರೆ ಇಷ್ಟ ಲೇಟ್ ಆಗ ಬರೋದು? ನಮ್ ಬಾಸ್ ಬಿಡ್ಲಿಲ್ಲ ಡಿಯರ್. ಕೆಲಸ ಮುಗಿಸ್ ಬರೋತ್ತಿಗೆ ಇಷ್ಟ ಲೇಟ್ ಆಯ್ತು. ನೋಡು, ನಿನಗೋಸ್ಕರ ಹಣ್ಣು ಎಲ್ಲ ತಂದಿದ್ದೇನೆ. ಇದೆಲ್ಲ ಯಾಕೆ ತಂದ್ರಿ? ಇವತ್ 20 ಅಂತಾನೆ, ನೀನೇ ಕರ್ದಿಲ್ಲ ಬೇಗ ಬನ್ರಿ ಅಂತ. ಅಯ್ಯೋ, ನಿಮಗೊಂದ್ ಚಿಂತೆ ಆದ್ರೆ ನನ್ಗೆ ಇನ್ನೊಂದ್ ಚಿಂತೆ. ಇಲ್ಲಿ ನೋಡಿ, ಊರಿಂದ ಟೆಲಿಗ್ರಾಮ್ ಬಂದಿದೆ. ಅಪ್ಪನಿಗೆ ತುಂಬಾ ಸೀರಿಯಸ್ ಅಂತೆ. ನಾನು ಈಗ್ಲೇ ಊರ್ಗ್ ಹೋಗ್ಬೇಕು. ಸೀರಿಯಸ್ ತಾನೆ, ಇನ್ನು ಸತ್ತಿಲ್ವಲ್ಲ? ಏನಂದ್ರಿ? ಅಲ್ಲ, ಇವತ್ 21. ನೀನೇ ಡೇಟ್ ಕೊಟ್ಟಿದ್ಯಲ್ಲ ಚಿನ್ನ. ಹೋಗ್ರಿ. ಅಲ್ಲಿ ನಮ್ಮ ಅಪ್ಪನ್ಗೆ ಏನಾಯ್ತು ಅಂತ ನಾನು ಯೋಚನೆ ಮಾಡ್ತಿದ್ರೆ ನಿಮಗ್ ಡೇಟಾ ಹೆಚ್ಚಾಯ್ತು. ಈಗ ನಾನು ಊರಿಗೆ ಹೋಗಿ ಮೊದ್ಲು ನಮ್ಮ ಅಪ್ಪನ ಮುಖ ನೋಡ್ಬೇಕು. ಅಳ್ಬೇಡ್ರವಾ, ಅಳ್ಬೇಡ್ರಿ. ನೀವ್ ಆಕಿನ ತಡಿಬೇಡ್ರಿ ಸಾಹೇಬ್ರ. ನಾನ್ ಆಕಿನ ಬಸ್ ಹತ್ತಿಸ್ ಬರ್ತೀನಿ. ನಡ್ರವಾ, ನಡ್ರಿ. ಈಗ್ಲೇ ಯಾಕೆ? ಇವತ್ 21 ಮುಗಿಸ್ಕೊಂಡ್ ನಾಳೆ ಹೋದ್ರಾಗಲ್ವಾ? ಆಕೆನ್ ತಡಿಬೇಡ್ರಿ ಸಾಹೇಬ್ರ. ಇಲ್ಲಿ ನಾನಿಲ್ಲೇನ್ರಿ? ಹೇ, ಅಡ್ಗೆ ಮಾಡಕ್ರಿ ಸಾಹೇಬ್ರ. ಲೋ ರಮೇಶ, 21 ನೆಗೆದು ಬಿದ್ದೋಯ್ತಲ್ಲೋ.